ಓಂ ನಮೋ ನಾರಾಯಣಾಯ. ಸರ್ವರಿಗೂ ಸುಸ್ವಾಗತ. ಈ ದಿನ ನಾವು ಬಹುಧನಾರ್ಜನೆ ಯೋಗ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಬಹುಧನಾರ್ಜನೆ ಯೋಗ ಅಂದರೆ ಜನ್ಮಕುಂಡಲಿಯಲ್ಲಿ ಬಹಳ ಹಣ ಗಳಿಸುವ ಹಾಗೂ ಬಹಳ ಧನವನ್ನು ಸಂಗ್ರಹಿಸುವಂತಹ ಯೋಗ. ಯಾವುದೇ ಒಬ್ಬ ವ್ಯಕ್ತಿಗೆ ತಾನು ತನ್ನ ಜೀವನದಲ್ಲಿ ಬಹಳಷ್ಟು ಧನವನ್ನು ಸಂಪಾದನೆ ಮಾಡಬೇಕೆಂಬ ಹಾಗೂ ಬಹಳಷ್ಟು ಹಣವನ್ನು ಸಂಗ್ರಹಿಸಿ ಇಡಬೇಕೆಂಬ ಬಯಕೆ ಸಾಮಾನ್ಯವಾಗಿ ಜೀವನದ ಯಾವುದಾದರೊಂದು ಕ್ಷಣದಲ್ಲಿ ಅನಿಸುವಂಥದ್ದು ಸಹಜ. ಈ ದಿನ ನಾವು ಅದೇ ವಿಚಾರವಾಗಿ ಅಂದರೆ ಜೀವನದಲ್ಲಿ ಬಹಳಷ್ಟು ಧನವನ್ನು ಗಳಿಸುವ ಹಾಗೂ ಬಹಳಷ್ಟು ಧನವನ್ನು ಸಂಗ್ರಹಿಸುವ ಯೋಗವನ್ನು, ಒಂದು ವಿಶೇಷವಾದ ಯೋಗವನ್ನು ಜಾತಕದ ಸಹಾಯದಿಂದ ಹೇಗೆ ನೋಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವುದೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಜನ್ಮಕುಂಡಲಿಯಲ್ಲಿ 12 ರಾಶಿಗಳಿರುತ್ತೆ. ಆ 12 ರಾಶಿಗಳ ಪೈಕಿ ಯಾವ ರಾಶಿಯಲ್ಲಿ ಲಗ್ನ ಎಂಬುದಾಗಿ ಗುರುತು ಮಾಡಲಾಗಿರುತ್ತದೆಯೋ ಅದುವೇ ಆ ವ್ಯಕ್ತಿಯ ಜನ್ಮ ಲಗ್ನವಾಗಿರುತ್ತೆ. ಈ ಜನ್ಮ ಲಗ್ನ ಲಗ್ನ ಕುಂಡಲಿಯ ಮೊದಲನೇ ಮನೆಯಾಗಿರುತ್ತೆ. ಲಗ್ನ ಭಾವದಿಂದಲೇ ನಾವು ಜನ್ಮ ಕುಂಡಲಿಯಲ್ಲಿ 12 ಭಾವಗಳನ್ನು, 12 ಮನೆಗಳನ್ನು ನಾವು ಎಣಿಸ್ತೇವೆ. ಯಾವ ಮನೆಗಳಲ್ಲಿ ಯಾವ ರಾಶಿಗಳು ಇರುತ್ತೋ ಆ ರಾಶಿಯ ಅಧಿಪತಿಗಳೇ ಆ ಮನೆಗೂ ಸಹ ಅಧಿಪತಿಗಳಾಗ್ತಾರೆ. ಉದಾಹರಣೆಗೆ ನೀವು ನೋಡ್ತಾ ಇರುವಂಥದ್ದು ಒಂದು ಮೇಷ ಲಗ್ನ ಕುಂಡಲಿ. ಈ ಜನ್ಮ ಕುಂಡಲಿಯಲ್ಲಿ ಮೇಷ ರಾಶಿಯಲ್ಲಿ ಲಗ್ನ ಎಂಬುದಾಗಿ ಬರೆದಿದೆ. ಹಾಗಾಗಿ ಈ ಜನ್ಮ ಕುಂಡಲಿಯಲ್ಲಿ ಮೇಷ ರಾಶಿ ಅಂದರೆ ಲಗ್ನ ಭಾವ 1ನೇ ಮನೆ ಆಗುತ್ತೆ. ಅಲ್ಲಿಂದ ಅಂದರೆ ಲಗ್ನ ಭಾವದಿಂದ 4ನೇ ಮನೆಯಲ್ಲಿ ಕಟಕ ರಾಶಿ ಇದೆ. ಕಟಕ ರಾಶಿಗೆ ಚಂದ್ರಗ್ರಹ ಅಧಿಪತಿಯಾಗಿರೋದ್ರಿಂದ ಈ ಜನ್ಮ ಕುಂಡಲಿಯಲ್ಲಿ 4ನೇ ಮನೆಯ ಅಧಿಪತಿಯೂ ಸಹ ಚಂದ್ರಗ್ರಹವಾಗಿರುತ್ತೆ. ಈಗ ನಾವು ಮುಖ್ಯವಾದ ವಿಷಯಕ್ಕೆ ಬರೋಣ. ಬಹುಧನಾರ್ಜನೆ ಯೋಗದ ನಿಯಮ ಏನು ಅನ್ನೋದನ್ನು ತಿಳಿಯೋಣ. ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ಲಗ್ನಾಧಿಪತಿಯೋ 2ನೇ ಮನೆಯಲ್ಲಿ, 2ನೇ ಮನೆಯ ಅಧಿಪತಿಯೋ 11ನೆಯ ಮನೆಯಲ್ಲಿ, 11ನೆಯ ಮನೆಯ ಅಧಿಪತಿಯೋ ಲಗ್ನ ಭಾವದಲ್ಲಿ ಕುಳಿತುಕೊಂಡಿದ್ರೆ ಆ ಜಾತಕನು ಅಥವಾ ಆ ಜಾತಕಳು ಬಹಳಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೆ ಹಾಗೂ ಬಹಳಷ್ಟು ಹಣವನ್ನು ಸಂಗ್ರಹ ಮಾಡಿ ಇಡ್ತಾರೆ. ಈಗ ಒಂದು ಉದಾಹರಣೆಯ ಕುಂಡಲಿಯಲ್ಲಿ ಈ ಬಹುಧನಾರ್ಜನೆ ಯೋಗವನ್ನು ಯಾವ ರೀತಿ ಅನ್ವಯಿಸಿ ನೋಡಬೇಕು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ನೀವು ನೋಡುತ್ತಿರುವಂತಹ ಜನ್ಮ ಕುಂಡಲಿಯಲ್ಲಿ ಕಟಕ ರಾಶಿಯಲ್ಲಿ ಲಗ್ನ ಎಂಬುದಾಗಿ ಬರೆದಿದೆ. ಹಾಗಾಗಿ ಇದು ಕಟಕ ಲಗ್ನ ಕುಂಡಲಿ. ಕಟಕ ರಾಶಿಯಿಂದಲೇ ನಾವು ಈ ಜನ್ಮ ಕುಂಡಲಿಯಲ್ಲಿ ಮನೆಗಳನ್ನು ಎಣಿಸಬೇಕು. ಈ ಕಟಕ ಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿಯಾದ ಚಂದ್ರನು 2ನೇ ಮನೆಯಲ್ಲಿ ಕುಳಿತಿದ್ದಾನೆ. 2ನೇ ಮನೆಯ ಅಧಿಪತಿಯಾದ ಸೂರ್ಯ 11ನೇ ಮನೆಯಲ್ಲಿ ಕುಳಿತಿದ್ದಾನೆ ಹಾಗೂ 11ನೇ ಮನೆಯ ಅಧಿಪತಿಯಾದ ಶುಕ್ರ ಲಗ್ನ ಭಾವದಲ್ಲಿ ಬಂದು ಕುಳಿತಿದ್ದಾನೆ. ಅಂದರೆ ಲಾಭಸ್ಥಾನವಾದ 11ನೇ ಮನೆಯ ಅಧಿಪತಿಯಾದ ಶುಕ್ರನು ಲಗ್ನ ಭಾವಕ್ಕೆ ಸಂಬಂಧವನ್ನು ತಾನು ಬೆಳೆಸಿದ್ದಾನೆ. 11ನೇ ಮನೆಯ ಅಧಿಪತಿ ವೃದ್ಧಿಕಾರಕನು ಸಹ ಆಗಿರ್ತಾನೆ. ಈ ಯೋಗದಲ್ಲಿ ಹುಟ್ಟಿದ ವ್ಯಕ್ತಿಯು ತನ್ನ ಜೀವನದಲ್ಲಿ ಬಹಳಷ್ಟು ಹಣವನ್ನು ತಾನು ಗಳಿಸ್ತಾನೆ ಹಾಗೂ ಅದನ್ನು ಸಂಗ್ರಹಿಸಿ ಇಡ್ತಾನೆ. ಯಾವಾಗ ಈ 3 ಮನೆಗಳ ಸ್ಥಿತಿ ಬಲಶಾಲಿಯಾಗಿರುತ್ತೆಯೋ ಆಯಾ ಸ್ತರಗಳಿಂದ ವ್ಯಕ್ತಿಗೆ ಹಣ ಅನ್ನೋದು ಪ್ರಾಪ್ತವಾಗುತ್ತೆ. ಈ ಮನೆಗಳ ಗ್ರಹಗಳು ಎಷ್ಟು ಬಲವಂತರಾಗಿರ್ತಾರೋ ಅಂದರೆ ಈ ಮನೆಗಳ ಗ್ರಹಗಳು ಎಷ್ಟು ಬಲಶಾಲಿಗಳಾಗಿರ್ತಾರೋ ಈ ಯೋಗವೂ ಸಹ ಅಷ್ಟೇ ಪ್ರಬಲವಾಗಿ ಫಲಗಳನ್ನು ನೀಡುತ್ತೆ. ನಿಮ್ಮ ಜನ್ಮ ಕುಂಡಲಿಗಳಲ್ಲಿಯೂ ಸಹ ಈ ರೀತಿಯಾಗಿ ಬಹುಧನಾರ್ಜನೆ ಯೋಗವಿದ್ದರೆ ಅದನ್ನು ನೀವು ನಮ್ಮಲ್ಲಿ ಹಂಚಿಕೊಳ್ಳಬಹುದು. ಸರ್ವರಿಗೂ ಸಹ ಶುಭವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.